ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ 15ನೇ ಹಣಕಾಸು ಅನುದಾನ ಇನ್ನೂ ಬಿಡುಗಡೆಯಾಗಿಲ್ಲವೆಂದು ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರು ಆದ ವಿಜಯಲಕ್ಷ್ಮಿ ವೆಂಕೋಬ ತೋಟ ಅವರು, ಕರ್ನಾಟಕ ಸರ್ಕಾರದಿಂದ ಬರಬೇಕಾದ 15ನೇ ಹಣಕಾಸಿನ ಅನುದಾನ ಬಿಡುಗಡೆಯಾಗಿಲ್ಲ. ಜೊತೆಗೆ ಈ ಸಾಲಿನ ಬಿಒಸಿ ಕೂಲಿಕಾರ ಕೆಲಸ ಮತ್ತು ಸಾಮಗ್ರಿ ವೆಚ್ಚಕ್ಕೆ ಸಂಬಂಧಿಸಿದ ಅಂದಾಜು 8.80 ಕೋಟಿ ಹಣವೂ ಕೂಡ ಬಿಡುಗಡೆ ಆಗದೆ ಇರೋದ್ರಿಂದ ಪಂಚಾಯತ್ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ ಅಂತ ತಿಳಿಸಿದ್ರು. ಅವರು ಮುಂದುವರಿದು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನುದಾನ ವಿಳಂಬವಾಗ್ತಾ ಇದೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಸ್ಪಂದನೆ ದೊರೆತಿಲ್ಲ ಅಂತ ಆರೋಪಿಸಿದ್ರು. ಗ್ರಾಮ ಪಂಚಾಯತ್ ಸದಸ್ಯರು ಆದ ಅಬ್ದುಲ್ ರೆಹಮಾನ್ ಕುರೇಶ್ ಅವರು, ಜಾಲಹಳ್ಳಿ ದೊಡ್ಡ ಪಂಚಾಯತ್ ಆಗಿದ್ರೂ ಕೂಡ ಪ್ರಸ್ತುತ ನಿಧಿ 1 ಮತ್ತು ನಿಧಿ 2 ಮೂಲಕ ಮಾತ್ರ ಸೀಮಿತ ಕಾರ್ಯಗಳು ನಡೀತಾ ಇದೆ. ಸಿಬ್ಬಂದಿಗಳ ವೇತನ ಪಾವತಿಗೂ ತೊಂದರೆ ಉಂಟಾಗಿದೆ. ರೈತರ ಹೊಲಗಳ ನಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಮನ್ರೇಗಾ ಹೆಸರಲ್ಲಿ ವಿಳಂಬ ಮಾಡಲಾಗ್ತಾ ಇದೆ ಅಂತ ದೂರಿದ್ರು. ಸದಸ್ಯ ಬಸವರಾಜ್ಗೆ ಗೋಪಾಲಪುರ ಅವರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾಮಗಾರಿಗಳಿಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ. ಅವರನ್ನ ಬದಲಾವಣೆ ಮಾಡುವಂತೆ ರಾಯಚೂರು ಜಿಲ್ಲಾ ಪಂಚಾಯತ್ ಮತ್ತು ದೇವದುರ್ಗ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ, ಆದರೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಇದಲ್ಲದೆ ರಾಜ್ಯ ಹೆದ್ದಾರಿಯಲ್ಲಿ ಹಂಪ್ಸ್ ಹಾಕುವ ಕುರಿತು ತರಾವು ಪಾಸ್ ಮಾಡಿದ್ರೂ ಕೂಡ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಅವರು ಆಕ್ಷೇಪಿಸಿದ್ರು. ಮಾರ್ಚ್ ತಿಂಗಳು ಸಮೀಪಿಸುತ್ತಿರುವ ಹಿನ್ನೆಲೆ ರೈತರ ಹೊಲಗಳ ನಾಲಾ ಅಭಿವೃದ್ಧಿ, ಬಿಒಸಿ ಕೂಲಿಕಾರ ಕೆಲಸ ಹಾಗೂ ಸಾಮಗ್ರಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗದಿದ್ರೆ ಅಂದಾಜು 8.80 ಕೋಟಿ ಮೌಲ್ಯದ ಕಾಮಗಾರಿಗಳಿಗೆ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಅಂತ ಪಂಚಾಯತ್ ಆಡಳಿತ ಎಚ್ಚರಿಸಿದೆ. ಈ ಹಿನ್ನೆಲೆ ಸಂಬಂಧಿತ ಅಧಿಕಾರಿಗಳು ತಕ್ಷಣ 15ನೇ ಹಣಕಾಸು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಪಂಚಾಯತ್ ಸದಸ್ಯರು ಒತ್ತಾಯಿಸಿದ್ದಾರೆ. 2025-26ನೇ ಸಾಲಿನ ಈ ಒಂದು ನಮ್ಮ 15ನೇ ಹಣಕಾಸು ಯೋಜನೆಯ ಒಂದು ಅಮೌಂಟ್ ಈಗಾಗಲೇ ರಿಲೀಸ್ ಆಗಿರೋದಿಲ್ಲ. ನಮ್ಮ ಜಾಲಹಳ್ಳಿ ಗ್ರಾಮವು ಸುಮಾರು ಒಂದು ದೊಡ್ಡ ಪಟ್ಟಣ ಇರೋದರಿಂದ ಹೀಗಾಗಿ ಒಂದು ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾನು ಹೇಳ್ಬೋದು. ಇವತ್ತು ಪರಿಸ್ಥಿತಿ ಹೀಗಾಗಿ ಉಂಟಿದೆಯಪ್ಪ ಅಂತಂದ್ರೆ, ಈಗ ನಮ್ಮ ಜಾಲಹಳ್ಳಿಯಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 9 ವಾರ್ಡ್ಗಳಿದ್ದು ಸುಮಾರು 20,000 ಜನಸಂಖ್ಯೆ ಇರತಕ್ಕಂಥ ಒಂದು ದೊಡ್ಡ ನಗರ. ಈ ನಗರವನ್ನ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕಂತಂದ್ರೆ ಈಗ 15ನೇ ಹಣಕಾಸು ಒಂದು ಅಮೌಂಟ್ ನಮಗೆ ಬಹಳ ಅತ್ಯವಶ್ಯಕವಾಗಿದೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ನಾವು ಈಗಾಗಲೇ ನಿಧಿ 1 ಮತ್ತು ನಿಧಿ 2ರಲ್ಲಿ ನಾವು ಜಾಲಹಳ್ಳಿಯ ಎಲ್ಲ ಅಭಿವೃದ್ಧಿ ಕೆಲಸಗಳು, ಕುಡಿಯೋ ನೀರಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಅದು ಒಂದರಲ್ಲೇ ನಮಗೆ ಈ ಒಂದು ಅಮೌಂಟ್ ಒಂದು ಸಬ್ಸೆಂಟ್ ಆಗ್ತಾ ಇಲ್ಲ. ಹೀಗಾಗಿ 15ನೇ ಹಣಕಾಸು ಯೋಜನೆಯ ಒಂದು ನಮಗೆ ಅಮೌಂಟ್ ಬಂದ್ರೆ ಎಲ್ಲ ರೀತಿಯಿಂದ ಮತ್ತೆ ವಾರ್ಡ್ನಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಕ್ಕೆ ಅನುಕೂಲ ಆಗುತ್ತಂತ ನಾನು ಹೇಳಬಯಸ್ತೇನೆ. ಹೀಗಾಗಿ ಆದಷ್ಟು ಬೇಗನೆ ಏನಪ್ಪಾ ಅಂದ್ರೆ 15ನೇ ಹಣಕಾಸು ಯೋಜನೆಯ ಒಂದು ನಮಗೆ ಬರ್ತಕ್ಕಂಥ ಅನುದಾನವನ್ನ ಆದಷ್ಟು ಬೇಗ ರಿಲೀಸ್ ಮಾಡ್ಬೇಕಂತೇಳಿ ಮನೆಯಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜಾಲಹಳ್ಳಿ ಒಂದು ನಗರ ತುಂಬಾ ದೊಡ್ಡ ನಗರ ಇರೋದ್ರಿಂದ ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಮೇಜರ್ ಸಮಸ್ಯೆ ಇದೆ ನಮ್ಮಲ್ಲಿ. ಈಗಾಗಲೇ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಒಂದು ಅನುದಾನ ಬೇಕಾಗಿದೆ. ಇದೊಂದು ದೊಡ್ಡ ಪಟ್ಟಣ. ಹೀಗಾಗಿ ಮತ್ತೆ ನಮ್ಮ ಒಂದು ಪಂಚಾಯತಿಯಲ್ಲಿ ಸುಮಾರು ಒಂದು 33 ಜನ ಸಿಬ್ಬಂದಿ ಇರೋದ್ರಿಂದ ಒಂದು 16ರಿಂದ 17 ಜನ ಸಿಬ್ಬಂದಿಗಳು ಆಲ್ರೆಡಿ ಅನುಮೋದನೆ ಆಗಿದೆ ಜಿಲ್ಲಾ ಪಂಚಾಯತಿಂದ. ಉಳಿದಿರುವ ಇನ್ನೂ ಒಂದು 10-12 ಜನ 13 ಜನ ಸಿಬ್ಬಂದಿಗಳಿಗೆ ಇದೇ ಒಂದು ಅನುದಾನದಲ್ಲಿ ನಾವು ಏನಪ್ಪಾ ಅಂತಂದ್ರೆ ಮ್ಯಾನೇಜ್ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ಹೀಗಾಗಿ ನಮಗೆ ಆದಷ್ಟು ಬೇಗನೆ 15ನೇ ಹಣಕಾಸು ಯೋಜನೆಯ ಅಮೌಂಟ್ ಅನ್ನು ಬಂದ್ರೆ ಬಹಳ ಅನುಕೂಲ ಆಗ್ತದೆ. ಈಗಾಗಲೇ ವಾರ್ಡ್ ಅಲ್ಲಿ ಬಹಳ ಹಿನ್ನಡೆ ಆಗಿದೆ. ಹೀಗಾಗಿ ಸಾರ್ವಜನಿಕರು, ಪಂಚಾಯತಿ ಮತ್ತು ಎಲ್ಲ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅನುದಾನನೇ ಇಲ್ಲ ಅಂದ್ಮೇಲೆ ಏನು ಮಾಡಕ್ ಆಗಿಲ್ಲ. ಈಗಾಗಲೇ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸುಮಾರು ನಾವು ಈಗಾಗಲೇ ನಮ್ಮ ಅಧಿಕಾರಾವಧಿ ಆರ್ಟಿಕಲ್ 243 ಈ ಪ್ರಕಾರ ನಮ್ಮ ಒಂದು ಅಧಿಕಾರಾವಧಿ ಸಾರ್ವಜನಿಕ ಸಭೆ ಅಂದ್ರೆ ಸಾಮಾನ್ಯ ಸಭೆ, ಪ್ರಥಮ ಸಾಮಾನ್ಯ ಸಭೆಯ 5 ವರ್ಷಗಳವರೆಗೆ ನಮ್ಮ ಒಂದು ಈ ಅವಧಿ ಇರುತ್ತೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ನಾವು 243 ಈ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಮುಂದಿನ 2027ರ ಏಪ್ರಿಲ್ ವರೆಗೂ ನಮ್ಮ ಒಂದು ಅಧಿಕಾರ ಇದೆ. ಹೀಗಾಗಿ ನಮಗೇನಪ್ಪಾ ಅಂತಂದ್ರೆ ಅಧಿಕಾರ ಮಾಡಕ್ಕೆ ಬಹಳ ಕುಂಠಿತ ಆಗ್ತದ. ಇನ್ನೂ 1 ವರ್ಷ ನಮ್ಮ ಪಂಚಾಯತಿ ಅಧಿಕಾರ ಇದೆ. ಹೀಗಾಗಿ ಏನಪ್ಪಾ ಅಂದ್ರೆ ನಮಗೆ ಆದಷ್ಟು ಬೇಗನೆ ಒಂದು ಇದು ಮಾಡಕ್ಕೆ ನಮಗೊಂದು ಏನಪ್ಪಾ ಅಂದ್ರೆ ಅನುದಾನವನ್ನ ಕೊಡಿಸ್ಬೇಕಂತೇಳಿ ನಾವು ಮನೆಯಲ್ಲಿ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಒಂದು 2ನೇ ವಿಷಯ ಬಂದ್ಬಿಟ್ಟು, ಈಗಾಗಲೇ ನಮ್ಮ ಜಾಲಹಳ್ಳಿಯಲ್ಲಿ ಹಿಂದೆ ಏನಪ್ಪಾ ಅಂತಂದ್ರೆ ಈಗ ಈ ಟೈಮ್ ವರೆಗೂ ಹತ್ತಿ ಬೆಳೆ ಇರ್ತಾ ಇತ್ತು, ಮೆಣಸಿನಕಾಯಿ ಬೆಳೆ ಇರ್ತಾ ಇತ್ತು. ಅಕಾಲಿಕ ಮಳೆಯಿಂದಾಗಿ ಸುಮಾರು ಏನಪ್ಪಾ ಅಂತಂದ್ರೆ ನಮಗ ಈಗ ಆಲ್ರೆಡಿ ಕೂಲಿ ಕಾರ್ಯ ಕೆಲಸ ಇದ್ದಂತಾಗಿದೆ. ಹೀಗಾಗಿ ಆದಷ್ಟು
ಬೇಗನೆ ಏನಪ್ಪಾ ಅಂತಂದ್ರೆ ಕೂಲಿಕಾರರಿಗೆ ಕೆಲಸ ಕೊಡಬೇಕು. ಕೂಲಿ ಮಾಡಿರ್ತಕ್ಕಂಥ ಎಲ್ಲಾ ಕೂಲಿಕಾರರಿಗೆ ಕೆಲಸದ ಇದು ಪೇಮೆಂಟ್ ಅನ್ನು ಆದಷ್ಟು ಶೀಘ್ರದಲ್ಲೇ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಸುಮಾರು ಸಾಮಗ್ರಿ ವೆಚ್ಚ ಆಗಿರ್ಬೋದು, BOC ಆಗಿರ್ಬೋದು, ಈಗಾಗಲೇ ಏನಪ್ಪಾ ಅಂದ್ರೆ ಪ್ಲಾನ್ ಅಪ್ರೂವಲ್ ಆಗಿದೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ನಮಗೆ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಆನ್ಗೋಯಿಂಗ್ ಕೊಡ್ತಾ ಇಲ್ಲ. ಹೀಗಾಗಿ 1 ವರ್ಷದ ಕೆಲಸ ಪೆಂಡಿಂಗ್ ಇದೆ. ಹೀಗಾಗಿ ಆದಷ್ಟು ಬೇಗನೆ ಏನಪ್ಪಾ ಅಂತ ನಮಗೆ ಆನ್ಗೋಯಿಂಗ್ ಕ್ಲಿಯರ್ ಮಾಡಿಕೊಟ್ಟು ಕೆಲಸಕ್ಕೆ ಚಾಲನೆ ಕೊಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ವಿಶೇಷ ಸಭೆಯಲ್ಲಿ ನಾವು ಒಂದು ಟರವನ್ನು ಪಾಸ್ ಮಾಡಿದ್ದೇವೆ. ಸುಮಾರು ಏನಪ್ಪಾ ಅಂತಂದ್ರೆ ಇದರಿಂದ ಏನಪ್ಪಾ ಅಂತಂದ್ರೆ ಒಂದು ರಸ್ತೆ ವಿಚಾರವಾಗಿ ನಾವು PWD ಅಧಿಕಾರಿಗಳಿಗೆ ಈ ನಮ್ಮ ಒಂದು ಗ್ರಾಮ ಪಂಚಾಯತ್ ಪತ್ರ ಮೂಲಕ ದಿನಾಂಕ 1/2/2026 ನಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಏನಪ್ಪಾ ಅಂತಂದ್ರೆ ಹೈಸ್ಕೂಲ್ ಇಂದ ಹಿಡಿದ್ಬಿಟ್ಟು PGB ಬ್ಯಾಂಕ್ ವರೆಗೆ ಏನಪ್ಪಾ ಅಂದ್ರೆ ಆಂಪ್ಸ್ಗಳನ್ನು ಹಾಕ್ಬೇಕಂತೇಳಿ ಮಾನ್ಯರಲ್ಲಿ PWD ಅಧಿಕಾರಿಗಳಿಗೆ ನಾವು ಏನಪ್ಪಾ ಅಂದ್ರೆ ಲಿಖಿತ ರೂಪದಲ್ಲಿ ಏನಪ್ಪಾ ಅಂದ್ರೆ ಮನವಿ ಮಾಡಿದ್ವಿ. ಇಲ್ಲಿವರೆಗೂ ಯಾರು ಸ್ಪಂದಿಸಿಲ್ಲ. ಯಾಕಂದ್ರೆ ಅಲ್ಲಿ ಲಿಂಗದಳ್ಳಿ ಕ್ರಾಸ್ ಅಲ್ಲಿ ಸುಮಾರು PU ಕಾಲೇಜ್ ಮತ್ತು ಹೈಸ್ಕೂಲ್ ಇರೋದ್ರಿಂದ ಅಲ್ಲಿ ಸುಮಾರು ಒಂದು 300ರಿಂದ 500 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಏನಪ್ಪಾ ಅಂತಾರೆ ಇವಾಗ NH61 ಇರೋದ್ರಿಂದ ಗಾಡಿಗಳು ಬಹಳ ಸ್ಪೀಡ್ ಆಗಿ ಬರ್ತವೆ. ಆದಷ್ಟು ಮಾನ್ಯ PWD ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಹೈಸ್ಕೂಲ್ ಅಲ್ಲಿ ಒಂದು ಹಂಪನ್ನು ಹಾಕ್ಬೇಕು. ಇಲ್ಲಿ ಜಯಶಾಂತ ಲಿಂಗೇಶ್ವರ ಶಾಲೆ ಹತ್ರನೂ ಕೂಡ ಅಲ್ಲಿ ಹಂಪ್ಸ್ಗಳನ್ನ ಹಾಕ್ಬೇಕು. ಆಮೇಲೆ ಏನಪ್ಪಾ ಅಂದ್ರೆ ವಾಲ್ಮೀಕಿ ವೃತ್ತದಲ್ಲಿ ಕೂಡ ಹಂಪ್ಸ್ಗಳನ್ನ ಹಾಕ್ಬೇಕು. ನಂತರ ಏನಪ್ಪಾ ಅಂತಂದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಹಾಕ್ಬೇಕು. ಹೊಸ ಸರ್ಕಲ್ ಅಲ್ಲಿ ಹಂಪ್ಸ್ಗಳನ್ನ ಹಾಕ್ಬೇಕು. ಹೀಗಾಗಿ ಆಗೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಅನಾಹುತಗಳನ್ನು ತಪ್ಪಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ನಾವು ಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ನಮ್ಮ ಸ್ವತಃ ಗ್ರಾಮ ಪಂಚಾಯತಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಏನು ವಿಷಯ ಅಂತಂದರೆ 2025-26ನೇ ಸಾಲಿನಲ್ಲಿ ನಮ್ಮ ಪಂಚಾಯತಿಯಿಂದ ಎಲ್ಲ ವಾರ್ಡ್ಗಳ ಗ್ರಾಮ ಸಭೆ ಮಾಡಿ ವಾರ್ಡ್ ಸಭೆಗಳನ್ನು ಮಾಡಿ ನಾವೇನಪ್ಪ ಅಂತಾರ ಕ್ರಿಯಾ ಯೋಜನೆ ಏನಪ್ಪ ಅಂತಾರ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರಂತೆ ಜಿಲ್ಲಾ ಪಂಚಾಯತ್ ಏನಪ್ಪ ಅಂದ್ರೆ ನಮ್ಗೆ ಅನುಮೋದನೆ ಪತ್ರ ಈಗ ಆಲ್ರೆಡಿ ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳು ಹೋದರೆ ಮಾರ್ಚ್ ಮುಗಿಯೋಕೆ ಬರ್ತದೆ ನಮಗೆ. ಆಲ್ರೆಡಿ ಊರಿನಲ್ಲಿ ಇಟ್ಟಿರ್ತಕ್ಕಂಥ ಕಾಮಗಾರಿಗಳನ್ನು ನಮಗೀಗ ಜಿಲ್ಲಾ ಪಂಚಾಯತಿಯಿಂದ ಅಪ್ರೂವ್ ಕೊಡಬೇಕು. ಅಪ್ರೂವ್ ಕೊಡ್ಬೇಕಂತ ಕೇಳಕ್ಕೆ ಹೋದ್ರೆ ಅವ್ರು ಏನಂತಾರೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆಯಲ್ಲಿ ನಮ್ಮ ಒಂದು ಹೆಸರು ಚೇಂಜ್ ಮಾಡ್ರೆ ಅದ್ರ ಸಲುವಾಗಿ ನಾವೇನಪ್ಪ ಅಂತ ಅದು ಸರಿ ಹೋಗೋತನ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಕೆಲವು ಸದಸ್ಯರು ಮತ್ತು ಅಧ್ಯಕ್ಷರು ಕೂಡಿ ಹೋದಾಗ ನಮ್ಗೆ ಹೇಳ ನಾವು ಸರ್ಕಾರಕ್ಕಾಗಲಿ ಅಧಿಕಾರಿಗಳು ಒಂದೇ ಮಾತು ಕೇಳ್ತೀವಿ. ಏನಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಅನುಮೋದನೆ ಅಪ್ರೂವಲ್ ಇವತ್ತು ಬಂದ್ ಮಾಡಿ ಕುಂತಿಲ್ಲ. ನಮ್ಮ ಗ್ರಾಮಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಇಟ್ಟಿರ್ತಕ್ಕಂಥ ಅನುದಾನ ಈಗ ಸಾರ್ವಜನಿಕರಿಗೆ ನಾವು ಪಂಚಾಯಿತಿಯಿಂದ ಮತ್ತು ಆಡಳಿತ ಮಂಡಳಿಯಿಂದ ಉತ್ತರ ಕೊಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ದಯವಿಟ್ಟು ಈ ಒಂದು ವಾರದಲ್ಲಿ ತಾಲೂಕ್ ಪಂಚಾಯಿತಿಯಿಂದ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಆದಷ್ಟು ಬೇಗ ಏನಪ್ಪ ಅಂತಾರೆ ನಮಗೆ ಕೆಲಸಗಳು ಟೆಂಡರ್ ಕರೆದು ಗುತ್ತಿಗೆದಾರರ ಮುಖಾಂತರ ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಒಂದು ಕಡೆ ಆದರೆ 2024-25-26ನೇ ಸಾಲಿನ 15 ಹಣಕಾಸು ಗ್ರಾಮ ಪಂಚಾಯತ್ಗೆ ಇನ್ನೂ ಬಂದಿಲ್ಲ. ಸರ್ಕಾರ ಏನು ತಿಳ್ಕೊಳ್ಳೋದು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಆಡಳಿತ ಗ್ರಾಮ ಪಂಚಾಯತ್ ಆಡಳಿತ ಮುಗಿದವು ಅಂತಕ್ಕಂಥದ್ದು ಸರ್ಕಾರದ ತೆರೆಗೈತಿ. ಆದರೆ ಅಧಿಕಾರಿಗಳನ್ನಪ್ಪ ಅಂತಂದ್ರೆ ಇವತ್ತು ಹೇಳ್ಬೇಕು, ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಗಳ ಅವಧಿ ಇನ್ನೂ ಮುಗಿದಿಲ್ಲ ಅಲ್ಲಿಗೆ ನಾವಿನ್ನು ಅನುದಾನ ಕೊಡ್ಬೇಕಂತಕ್ಕಂಥದ್ದು ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಬೇಕು. ಜಿಲ್ಲಾ ಪಂಚಾಯತಿಯಿಂದ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ಏನಪ್ಪ ಅಂತಂದ್ರೆ ಒಂದು ಪತ್ರ ಬರೆಯೋದ್ರ ಮುಖಾಂತರ ನಮ್ಗೆ ಏನಪ್ಪ ಅಂತಂದ್ರೆ ನಮ್ಮ ಜಾಲಹಳ್ಳಿ ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡ್ಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಅದೇ ರೀತಿಯಾಗಿ ಈಗ ನಮ್ಮ ರೈಮನ್ ಸಾಬ್ ಹೇಳಿದ್ರು ಜಾಲಹಳ್ಳಿ ಅಭಿವೃದ್ಧಿಗೋಸ್ಕರ ಮಾನ್ಯ ಶಾಸಕರು ನಾವು ಯಾವುದು ರಂಗನಾಥ್ ಕಮಾನಿಂದ ರಂಗನಾಥ್ ಗುಡಿವರೆಗೆ CC ರಸ್ತೆ ಏನಪ್ಪ ಅಂದ್ರೆ ಅಪ್ರೂವ್ ಮಾಡಿವಿ ಅಂತ ಹೇಳ್ಯಾರ. ಕನಿಷ್ಠ ಏನಂತಂದ್ರೆ 4ರಿಂದ 5 ತಿಂಗಳು 6 ತಿಂಗಳು ಬಂತು ಇವತ್ತಿಗೆ. ಆ ಕಾಮಗಾರಿ ಇನ್ನೂ ಚಾಲು ಆಗಿಲ್ಲ. ಅದು ಯಾಕೆ ಚಾಲು ಆಗಿಲ್ಲ ಅಂತೇಳಿ
ಮಾನ್ಯ ಶಾಸಕರು ಏನಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳೋದ್ರ ಮುಖಾಂತರ ಜಾರಳಿಗೆ ಏನಪ್ಪ ಅಂದ್ರೆ ಯಾವ್ಯಾವ ಕೆಲಸಗಳು ಇಟ್ಟಿದ್ದಾರೆ ಆದಷ್ಟು ಜಲ್ದಿ ಏನಪ್ಪ ಅಂದ್ರೆ ಕೆಲಸ ಮುಗಿಸಂಗ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಶಾಸಕರಲ್ಲಿ ನಮ್ಮ ದೇವದುರ್ಗ ಶಾಸಕ ಕರಿಯಮ್ಮ ಜಿ ನಾಯಕ್ ಅವರಲ್ಲಿ ನಾವು ಮನವಿ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿಯನ್ನು ನಾವು ಒತ್ತಾಯ ಮಾಡಬೇಕಾಗ್ತದೆ. ಶಾಸಕರು ನೋಡ್ಬೇಕು ಇವತ್ತು ತಾವು ಕೊಟ್ಟಿರ್ತಕ್ಕಂಥ ಅಕ್ರಮ ಕಾಮಗಾರಿಗಳನ್ನು ನಡೆದವ ಇಲ್ಲ ಅಂತಕ್ಕಂಥದ್ದು ಸ್ವಲ್ಪ ಏನಪ್ಪ ಅಂದ್ರೆ ಜಾಲಹಳ್ಳಿ ಕಡೆ ಗಮನ ಹರಿಸೋದ್ರ ಜೊತೆಗೆ ಎಲ್ಲೆಲ್ಲಿ ಕೆಲಸಗಳು ನಡೆದವ ಇನ್ನು ಯಾವ ಪೆಂಡಿಂಗ್ ಇದಾವ ಅಂತಕ್ಕಂಥದ್ದು ನೋಡಬೇಕು. ಇನ್ನೊಂದು ಏನಂತಂದ್ರೆ ಶಾಸಕರು ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಇವತ್ತಿಗೂ ನಾನು ಕೆಲವೊಂದು ಹಾಸ್ಟೆಲ್ಗಳು ನೋಡಿದೆ ಏನಪ್ಪ ಅಂತಂದ್ರೆ ಕಿಟಕಿ ಹೋಗ್ಯಾವ, ಬಾಗಿಲುಗಳು ಹೋಗ್ಯಾವ, ಅಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ದಯವಿಟ್ಟು ಮಾನ್ಯ ಶಾಸಕರು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಬೇಕು. ಬೇಕಾದ್ರೆ ನಾವು ಗ್ರಾಮ ಪಂಚಾಯತಿಗೆ ಟರಾವ್ ಮಾಡಿ ಬೇಕಾದ್ರೆ ಒಂದು ಮನವಿ ಕೊಡ್ತೀವಿ ಶಾಸಕರಿಗೆ ಇಲ್ಲಂತಲ್ಲ. ಆದ್ರೂ ತಾವು ಶಾಸಕರು ಆಗ್ಲಾರ್ಕ ಮುಂಚೆಕ ಎಷ್ಟು ಓಡಾಡಿಲ್ಲ, ಈಗಲೂ ಸ್ವಲ್ಪ ಜಾಲಹಳ್ಳಿಗೆ ಓಡಾಡಿ ಆದಷ್ಟು ಹಾಸ್ಟೆಲ್ಗಳ ಬಗ್ಗೆ ಸ್ಕೂಲ್ಗಳ ಬಗ್ಗೆ ಕೆಲವೊಂದು ಸ್ಕೂಲ್ಗಳು ಹೆಂಗಾಗ್ಯಾವ ಅಂತಂದ್ರೆ ಚತ್ತು ಕೆಳಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ನಾವು ಸ್ಕೂಲ್ಗಳಾಗ ಕಂಪೌಂಡ್ ಇಟ್ಟಿವಿ, ಎಲ್ಲ ಇಟ್ಟಿವಿ. ಈಗ ಜಿಲ್ಲಾ ಪಂಚಾಯತಿಯಿಂದ ಏನಪ್ಪ ಅಂದ್ರೆ ಅನುದಾನ ಕೊಡ್ತಾ ಇಲ್ಲ. ಕೆಲವೊಂದು ಕಂಪೌಂಡ್ಗಳು ಏನಪ್ಪ ಅಂತಂದ್ರೆ ಹಂಗೆ ನಿಂತಾವ. ಅವನು ಚಾಲು ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಕಡೆ ಸಿಸಿ ನಿಂತಾವ, ಕೆಲವೊಂದು ಕಡೆ ಚರಂಡಿಗಳವ. ಇವಾಗ ಚಾಲು ಮಾಡ್ಬೇಕಂತಂದ್ರೆ ಒಂದು ಕೋಟಿ ಚಲೋ ಏನಪ್ಪ ಅಂದ್ರೆ ಈಗ ನಮ್ಮ ಪ್ಲಾನ್ ಆದಿಸ್ತೈತೆ. ಆ ಪ್ಲಾನ್ ಏನಪ್ಪ ಅಂದ್ರೆ ಚಾಲು ಮಾಡ್ಬೇಕಾದ್ರೆ ಆನ್ಗೋಯಿಂಗ್ ಅಂತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ತಾಲೂಕ್ ಪಂಚಾಯತಿಯಲ್ಲಿ ನಮ್ಗೆ ಮಾಹಿತಿ ಹೇಳ್ತಾರೆ. ಅದಕ್ಕೆ ಜಿಲ್ಲಾ ಪಂಚಾಯತಿಯವರು ದಯವಿಟ್ಟು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಗಮನ ಹರಿಸೋದ್ರ ಜೊತೆಗೆ ನಮಗೆ ಏನಪ್ಪ 15 ಹಣಕಾಸು ಮತ್ತು ಸಾಮಗ್ರಿ ವೆಚ್ಚ ಏನಪ್ಪ ಅಂತಾರ ಇವತ್ತೇನಪ್ಪ ಅಂದ್ರೆ ಭಾಳ ದಿನ ಆಯ್ತು ಕೆಲಸಗಳು ಮಾಡಿ, ನಮ್ಮ ಗುತ್ತಿದಾರ ಭಾಳ ದಿನ ಆಯ್ತು ಕೆಲಸಗಳು ಮಾಡಿ, ಇನ್ನೂ ಅರ್ಧ ಕೆಲಸ 1.5 ಕೋಟಿ ರೂಪಾಯಿ ಕೆಲಸ ನಮ್ಮಲ್ಲಿ ಏನಪ್ಪ ಬಾಕಿ ಆಯ್ತು. ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಿಲ್ಲ. ಮೊದಲು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಮ್ಗೇನಪ್ಪ ಅಂತ ಸಾಮಗ್ರಿ ವೆಚ್ಚ ಬಂದಿಲ್ಲ. ಆದ್ರಿಂದ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಗುತ್ತಿದಾರ ಹೇಳಕತ್ತಿರ್ಬೇಕು. ನಾವು ಕೇಳೋದಿಷ್ಟೇ, ನಮ್ಮ ವಾರ್ಡ್ಗಳು ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಆಗ್ಲಾರ್ದಾಗ ಏನಪ್ಪ ಅಂದ್ರೆ ಅಧಿಕಾರಿಗಳು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮೊದಲು ನಮ್ಗೆ ಸರ್ಕಾರದಿಂದ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಅರ್ಧ, ರಾಜ್ಯ ಸರ್ಕಾರದಿಂದ ಅರ್ಧ ಏನಪ್ಪ ಅಂತಂದ್ರೆ ನೀವೇ ಕಚ್ಚಾಡೋದಲ್ಲ. ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು ಏನಪ್ಪ ಅಂತಂದ್ರೆ ಕೆಲವು ಗ್ರಾಮ ಪಂಚಾಯತಿಗಳು ಉಳಿದವಂತಕ್ಕಂಥದ್ದನ್ನು ಇನ್ನು ಅಧಿಕಾರ ಮುಗಿದಲ್ಲ. ಆ ಅಧಿಕಾರಿಗಳು ಕೇಳೋದ್ರ ಜೊತೆಗೆ ಅನುದಾನವನ್ನು ಬಿಡುಗಡೆ ಮಾಡ್ಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಮುಖಾಂತರ ನಾವು ಒತ್ತಾಯ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ವೀರೇಶ್ ಆರ್ಕೇರಿ ಹಾಗೂ ಸದಸ್ಯರು ಆದ ಮಲ್ಲಪ್ಪ ಸೌದ್ರಿ, ಸರ್ಪಣ್ಣ ಹಂಪರಗೊಂದಿ, ಬಸವರಾಜ್ ಗೋಪಾಲಪುರ ಹಾಗೂ ಅಬ್ದುಲ್ ರೆಹಮಾನ್ ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.